ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾರ್ಥಿಗಳೇ, ಇವತ್ತಿನ ಪ್ರಶ್ನೆ ಪತ್ರಿಕೆ 2003ರಲ್ಲಿ 2 ವಿಡಿಯೋಗಳನ್ನು ಕಂಪ್ಲೀಟಾಗಿ ಈಗ 3ನೇ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. 3ನೇ ವಿಡಿಯೋದಲ್ಲಿ ಫಸ್ಟ್ ಪ್ರಶ್ನೆ 35ನೇದು ARDC 12ನೇ ಜುಲೈ 1982ರಂದು ಡ್ಯಾಶ್ನೊಂದಿಗೆ ವಿಲೀನಗೊಂಡಿತ್ತು ಅಂತ ಪ್ರಶ್ನೆ ಇದೆ. ARDC ಅಂತಂತಂದರೆ ನಮಗೆ ಅಗ್ರಿಕಲ್ಚರ್ ರೀಫೈನಾನ್ಸ್ ಕಲ್ಚರ್ refinance and development corporation ಅಂತಕ್ಕಂಥದ್ದು. ಅದರಲ್ಲಿ ನಬಾರ್ಡ, ಬಿ ಎಕ್ಸಿಮ್ ಬ್ಯಾಂಕ್. ಎಕ್ಸಿಮ್ ಅಂತಂದರೆ ಎಕ್ಸ್ಪರ್ಟ್ ಇಂಪರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಯಾವಾಗ ಅಂತಂತಂದರೆ ಈ ಮಾರ್ಚ್ 1982. RBI ಇದು 1 ಏಪ್ರಿಲ್ 1935ರಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಹಾಗೆ ಸಹಕಾರಿ ಬ್ಯಾಂಕು ಕೋಆಪರೇಟಿವ್ ಅಂತ ಕರಿತೇವೆ. ಕೋಆಪರೇಟಿವ್ 1904. ಈ ರೀತಿಯಾಗಿ ಈ ಒಂದು 4 ಆಪ್ಷನ್ಸ್ದಲ್ಲಿ ಇರ್ತಕ್ಕಂಥದ್ದು ಈ ಅಗ್ರಿಕಲ್ಚರ್ ರೀಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದರಲ್ಲಿ ಈ ಒಂದು 12ನೇ ಜುಲೈ 1982ರಂದು ಈ ನಬಾರ್ಡ ಬ್ಯಾಂಕ್ ಅಂತಕ್ಕಂಥದ್ದು ಏನಾಗಿದೆ ಅಂತಂದರೆ ವಿಲೀನ ಆಗಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 36. ಭಾರತವು 2021ರಲ್ಲಿ ಇರುವಂತೆ ಮೆಟ್ರೋಪಾಲಿಟಿಯನ್ ಪ್ರದೇಶದಲ್ಲಿ ಸುಮಾರು ಡ್ಯಾಸ್ ಮಿಲಿಯನ್ ಜನರನ್ನು ಹೊಂದಿದೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಎದಲ್ಲಿ 250, ಬಿಯಲ್ಲಿ 300 ಮಿಲಿಯನ್ ಟನ್ಗಳಲ್ಲಿ, ಸಿಯಲ್ಲಿ 450, ಡಿಯಲ್ಲಿ 500. ಇದರಲ್ಲಿ ಮೆಟ್ರೋಪಾಲಿಟಿಯನ್ ಪ್ರದೇಶದಲ್ಲಿ ಸುಮಾರು ಸರಿಯಾಗಿರ್ತಕ್ಕಂಥ ಉತ್ತರ 450 ಮಿಲಿಯನ್ ಟನ್ ಜನರನ್ನು ಹೊಂದಿರತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ 37ನೇದು. ಇಲ್ಲಿ ನೋಡಿ 37ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ವಿದೇಶಿಯ ವಿನಿಮಯ ಅತ್ಯಂತ ಅಸ್ಥಿರ ಹರಿವಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ವಿದೇಶಿಯ ನೇರ ಹೂಡಿಕೆ ಫೈರ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇದು ಬಂದುಬಿಟ್ಟು 1991ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಿ ಬಾಹ್ಯ ವಾಣಿಜ್ಯ ಸಾಲಗಳು ಅಂತಂತಂದರೆ ಭಾರತೀಯರು ಕಂಪನಿಗಳು ಅಥವಾ ವಿದೇಶಿ ಬ್ಯಾಂಕ್ಗಳಿಂದ ಅಥವಾ ವಿದೇಶಿಯ
ಬ್ಯಾಂಕುಗಳು, ಈ ಬ್ಯಾಂಕ್ಗಳಿಂದ ಏನು ಮಾಡ್ತಾರೆ ಅಂದರೆ ಗಳಿಂದ ಸಾಲ ಪಡೆಯುತ್ತಾರೆ. ಇದು ಕೂಡ 1991ರಲ್ಲಿ ಅಂತಕ್ಕಂಥದ್ದು. ಇಲ್ಲಿ 1991ರಲ್ಲಿ. ನೆಕ್ಸ್ಟ್ ಇದು ವಿದೇಶಿಯ ಬಂಡವಾಳ ಹೂಡಿಕೆ ಅಂತಂತ ಹೋಗಿದೆ. ಇಲ್ಲಿ ವಿದೇಶಿಯ ಹೂಡಿಕೆದಾರರು ಇವ್ರು ಏನು ಮಾಡ್ತಾರೆ ಅಂತಂದರೆ ಷೇರು, ಬಾಂಡು, ಹಣಕಾಸಿನ ಆಸ್ತಿಗಳು ಹೂಡಿಕೆ ಮಾಡುವುದನ್ನು ನಾವು ವಿದೇಶಿಯ ಬಂಡವಾಳ ಹೂಡಿಕೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಇದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವಿಶ್ವ ಬ್ಯಾಂಕಿನಿಂದ ವಿದೇಶಿಯ ನೆರವು ಅಂತ ನಾವು ಪಡಿತಕ್ಕಂಥದ್ದು. ಈ ವಿದೇಶಿಯ ನೆರವು ಮತ್ತು IMF ಇಲ್ಲಿ ಈ ಒಂದು ನೆರವು ಯಾವಲ್ಲಿಂದ ಪಡಿತೇವೆ ಅಂತಂದರೆ ವಿದೇಶಿಯ ನೆರವು 1944ರ ಬ್ರಿಟನ್ ವುಡ್ಸ್ ವರದಿ ಒಪ್ಪಂದದಿಂದ ಒಪ್ಪಂದ. ಅದೇ ರೀತಿಯಾಗಿ ಇದನ್ನು 1945ರಲ್ಲಿ ಅಧಿಕೃತ ಸ್ಥಾಪನೆ ಆಯಿತು. ಅಂತಕ್ಕಂಥದ್ದು. ಆದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿದೇಶಿಯ ವಿನಿಮಯ ಅತ್ಯಂತ ಅಸ್ಥಿರ ಹರಿಕವಾಗಿದೆ ಅಂತಂತ ಹೋದರೆ ಆನ್ಸರು ಇಲ್ಲಿ ಸಿ, ವಿದೇಶಿಯ ಬಂಡವಾಳ ಹೂಡಿಕೆ ಅಂತ ಕರಿತೀವಿ ನಾವು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಷೇರುಗಳು ಮತ್ತು ಬಾಂಡುಗಳು, ಹಣರೂಪಿತ ಆಸ್ತಿಗಳು ಅಂತ ಕರೀತೇವೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 38ನೇ ಕ್ವಶನ್. ಭೂ ಸುಧಾರಣೆಗಳು ಮುಖ್ಯವಾಗಿ ಇವರೊಂದಿಗೆ ಸಂಬಂಧ ಹೊಂದಿವೆ ಅಂತಕ್ಕಂಥದ್ದು. ಇಲ್ಲಿ ಏದು ಹಿಡುವಳಿ ಸುಧಾರಣೆಗಳು, ಬಿ ಭೂ ಸಿಲಿಂಗಗಳು ಹೇರಿಕೆ, ಸಿ ಮಧ್ಯಮವರ್ತಿಗಳ ನಿರ್ಮೂಲನೆ, ಡಿ ಜಮೀನ್ದಾರಿ ಪದ್ಧತಿ ರದ್ದತಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ, ಭೂ ಸಿಲಿಂಗಗಳ ಹೇರಿಕೆ ಅಂತ ಕರಿತೇವೆ. ಈ ಭೂ ಸಿಲಿಂಗಗಳ ಹೇರಿಕೆ ಅಂತಂದರೆ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಅಥವಾ ಕುಟುಂಬವು ಕೃಷಿ ಭೂಮಿಯು ಸರ್ಕಾರ ನಿಗದಿಪಡಿಸುವುದು. ಅದಕ್ಕೆ ನಾವು ಭೂ ಸಿಲಿಂಗಗಳೆಂದು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್. ನೋಡಿ 39ನೇ ಪ್ರಶ್ನೆ. ಅನುಚ್ಛೇದ ಡ್ಯಾಶ್ ಮತ್ತು ಡ್ಯಾಶ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಫೆಡರಲ್ ಸಂಬಂಧದೊಂದಿಗೆ ವ್ಯವಹರಿಸುತ್ತದೆ ಅಂತಂತಂದರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಇಲ್ಲಿ ಫೆಡರಲ್ ಅಂತಂತನೂ ಹಾಗಿದ್ರೆ ಈ ತೆರಿಗೆ ಆಗಿರ್ಬೋದು, ಅಂದರೆ ಕೇಂದ್ರ ರಾಜ್ಯ ತೆರಿಗೆ ಮತ್ತು ಹಣಕಾಸಿನ ವಿಷಯ, ಹಣಕಾಸು ಇವರಿಬ್ಬರ ಸಂಯೋಗದಲ್ಲಿ ಆಗ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಫೆಡರಲ್ ಅಂತ ಕರಿತೇವೆ. ಇಲ್ಲಿ ಎ 264/239 ಬಿ 168, 261, ಸಿ 222, 178, ಡಿ 128, 148. ಇದರಲ್ಲಿ ಯಾವುದು ಸರಿ ಅಂತಂತನೂ ಹೋಗಿದೆ. ಅನುಚ್ಛೇದ ಇಲ್ಲಿ 264 ಮತ್ತು 222
93 ಸರಿಯಾಗಿರ್ತಕ್ಕಂಥ ಉತ್ತರ. ಆ ಕಾರಣಕ್ಕಾಗಿ ಎ ಇದು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟ್ ಕ್ವಶನ್ 41 ಗರೀಬ್ ಹಠಾವೋ ಘೋಷಣೆಯನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅಂತ ಕೇಳಿರ್ತಕ್ಕಂಥ ಕ್ವಶನು. ಫಸ್ಟು ಎ ಮೊದಲನೇ ಯೋಜನೆ, ಬಿ 5ನೇ ಯೋಜನೆ, ಸಿ 4ನೇ ಯೋಜನೆ, ಡಿ 2ನೇ ಯೋಜನೆ ಅನ್ನೋ ಹಾಗಿದೆ. ಇಲ್ಲಿ ನೋಡಿ, ಮೊದಲನೇ ಯೋಜನೆ ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಬಂದ್ಬಿಟ್ಟು 1951 ರಿಂದ 1956. ಎರಡನೇ ಪಂಚವಾರ್ಷಿಕ ಯೋಜನೆ 1956 ರಿಂದ 1961. ಹಾಗೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ 1964 ರಿಂದ 1969 ರಿಂದ 1974. ಹಾಗೂ 5ನೇ ಯೋಜನೆ ಅನ್ನೋಗಿದ್ರೆ 1974 ರಿಂದ 1979 ಅವಧಿ ಮುನ್ನವೇ, ಅಂದರೆ ಇನ್ನೂ ಅವಧಿ ಮುಗಿದಿರುವುದಿಲ್ಲ, ಅವಧಿ ಈ ಮುನ್ನವೇ ಅಂತ ಹೇಳ್ತಕ್ಕಂಥದ್ದು. ಆದರೆ ಈ ಗರೀಬ್ ಹಠಾವೋ ಘೋಷಣೆ ಎದರಲ್ಲಿ ಸೇರಿಸಲಾಗಿದೆ ಅಂತಂದರೆ 5ನೇ ಒಂದು ಯೋಜನೆಯಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಈ ಒಂದು ಪ್ರಶ್ನೆಗಳಿಗೆ ಈ ರೀತಿ ಅದು ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಮುಂದುವರೆದು ಪ್ರಶ್ನೆಗಳನ್ನು ಹೋಗಿದರೆ ನೋಡಿ, 41ನೇ ಪ್ರಶ್ನೆ. ಇದರಲ್ಲಿ ಮೇಲ್ಮುಖವಾದ ಇಳಿಜಾರಿನ ಬೇಡಿಕೆಯ ರೇಖೆಯನ್ನು ಇದಕ್ಕಾಗಿ ನಿರೀಕ್ಷಿಸಬಹುದು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಂದನೇದು ಗಿಫನನ ಸರಕುಗಳು, ಎರಡನೇದು ಬಳಕೆದಾರರ ಸರಕುಗಳು, ಮೂರನೇದು ಬೆಲೆ ಬಾಳುವ ಸರಕುಗಳು. ಈ ಮೇಲಿನವುಗಳಲ್ಲಿ ಯಾವುದು ಸರಿ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈ ಮೇಲ್ಮುಖವಾದ ಇಳಿಜಾರಿನ ಬೇಡಿಕೆ ರೇಖೆ ಅಂತಲೂ ಹೋಗಿದೆ. ನಿಮಗೆ ಈ ಥರ ರೇಖಾಚಿತ್ರವನ್ನು ನೀವು ನೋಡಿರಬಹುದು ಅಂತ ನಾನು ಹೇಳ್ತೇನೆ. ಇದು ಮೇಲ್ಮುಖವಾಗಿ ಇಳಿಜಾರು ಅಂತ ಹೇಳ್ತಕ್ಕಂಥದ್ದು, ಈ ರೀತಿ ಇಳಿಜಾರು ರೇಖೆ. ಇಲ್ಲಿ ನೋಡಿದಾಗ ಎ ಒಂದನೇದು ಗಿಫನನ ಸರಕುಗಳು, ಇದು ಸರಿಯಾಗಿರ್ತಕ್ಕಂಥದ್ದು. ಮತ್ತು ಬಿದು ಬಳಕೆದಾರ ಸರಕುಗಳು, ಇದು ಅಲ್ಲ. ಬೆಲೆ ಬಾಳುವ ಸರಕುಗಳು ಸರಿಯಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಉತ್ತರ ಸಿ 1 ಮತ್ತು 3 ಆಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, 42ನೇದು ಉತ್ಪಾದನೆಯ ಅಂಶವು ಹೇಗಿದ್ದರೆ ಅದರ ವೆಚ್ಚದ ಸ್ಥಿತಿಸ್ಥಾಪಕತ್ವದಲ್ಲಿ ಉತ್ತಮವಾಗಿದೆ ಎಂದು ಹೇಳಲಾಗುತ್ತದೆ ಅಂತ ಕ್ವಶನ್ ಮಾರ್ಕು. ಇಲ್ಲಿ ಏದು ಋಣಾತ್ಮಕವಾಗಿದೆ ಅಂತಂದರೆ ಇದು ಮೈನಸ್ ಆಗಿರ್ತಕ್ಕಂಥದ್ದು. ಬಿದು ಯೂನಿಟ್ ಮಧ್ಯಂತರದಲ್ಲಿದೆ. ಸಿ ಏಕತೆಯನ್ನು ಮೀರಿದೆ. ಡಿ ಶೂನ್ಯವಾಗಿದೆ. ಹೌದಾ? ಇದು ಮೈನಸ್ ಯೂನಿಟ್ ಮಧ್ಯಂತರದಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಈ ರೀತಿ ಯೂನಿಟ್ಗಳ ಮಧ್ಯಂತರದಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಏಕತೆ ಮೀರಿದೆ ಅಂತಕ್ಕಂಥದ್ದು ಇದು ಹೇಳ್ತಕ್ಕಂಥದ್ದು. ಇಲ್ಲಿ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋಗಿದೆ, ಏಕತೆಯನ್ನು ಮೀರಿದೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು 43ನೇದು ಒಬ್ಬ ಗ್ರಾಹಕನು ಖರೀದಿಸುವ ಸರಕು ಕೆಳಗಿನ ಯಾವುದಕ್ಕೆ ಸಮನಾಗಿದ್ದರೆ ಬೆಲೆ ಪಾವತಿಸಲು ಸಿದ್ಧನಿರುತ್ತಾನೆ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಒಟ್ಟು ಉಪಯುಕ್ತತೆ, ಬಿದು ಕನಿಷ್ಠ ಉಪಯುಕ್ತತೆ, ಸಿದು ಸರಾಸರಿ ಉಪಯುಕ್ತತೆ, ಡಿ ಇವುಗಳಲ್ಲಿ ಯಾವುದಕ್ಕೂ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅಂತಕ್ಕಂಥದ್ದು ಅಂದಾಗ ಇವುದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಈ ಒಂದು ಮ್ಯಾಲಿನ ಡೆಫಿನಿಷನ್ಗೆ ಸರಾಸರಿ ಉಪಯುಕ್ತತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 44ನೇದು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಅಪಾಯ ಎದುರು ಹಾಕಿಕೊಳ್ಳಲಿ ಇಷ್ಟವಿಲ್ಲದಿದ್ದರೆ ಆಯ್ಕೆ ಮಾಡಿಕೊಳ್ಳಲು ಕೆಳಗಿನ ಯಾವ ಇಳುವರಿ ನೀಡುವ ತಂತ್ರ ಉತ್ತಮ ಅಂತ ಕ್ವಶನ್ ಮಾರ್ಕ್ ಇದೆ.
ಇದರಲ್ಲಿ ನೋಡಿ, ಎ ಅತ್ಯಧಿಕ ನಿರೀಕ್ಷಿತ ಇಳುವರಿ, ಬಿ ಇದು ವ್ಯತ್ಯಾಸದ ಕಡಿಮೆ ಗುಣಾಂಕ, ಸಿ ಅತ್ಯಧಿಕ ನಿರೀಕ್ಷಿತ ಉಪಯುಕ್ತತೆ, ಡಿ ಕಡಿಮೆ ಪ್ರಮಾಣಿತ ವಿಚಲನೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಡೆಫಿನಿಷನ್ಗೆ ಅತ್ಯಧಿಕ ನಿರೀಕ್ಷಿತ ಉಪಯುಕ್ತತೆ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 45ನೇದು. ಪ್ರತಿ ಮಾರಾಟಗಾರನು ತನ್ನ ಪ್ರತಿಸ್ಪರ್ಧಿಯ ಬೆಲೆ ಸ್ಥಿರವಾಗಿರುತ್ತದೆ ಎಂದು ಭಾವಿಸುತ್ತಾನೆ. ಇದು ಯಾವ ಮಾದರಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏದು ಬ್ರಂಟ್ಲ್ಯಾಂಡ್ ಮಾದರಿ. ಇದು 1939ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಬ್ರಂಟ್ಲ್ಯಾಂಡ್ ಮಾದರಿ ಅಂತ ಕರಿತೀವಿ ಇದಕ್ಕೆ. ಬಿ ಎಡ್ವರ್ತ್ ಮಾದರಿ 1897ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಉತ್ಪಾದನೆ ಸಾಮರ್ಥ್ಯ ಬೆಲೆ ಸ್ಪರ್ಧೆ ಅಂತ ಹೇಳ್ತದೆ ಈ ಒಂದು ಇವ್ರ ಮಾದರಿ. ಉತ್ಪಾದನೆ ಸಾಮರ್ಥ್ಯ ಬೆಲೆಯ ಸ್ಪರ್ಧೆ, ನೆಕ್ಸ್ಟ್ ಸಿದು ಡುಪಲಿ ಮಾದರಿ ಅಂತಂತಂದರೆ ಇಲ್ಲಿ ಎರಡು ಸಂಸ್ಥೆಗಳು ಡುಪಲಿ ಅಂತಂದೋಗಿದೆ. ಅದರಲ್ಲಿ ಒಂದೇದು ಕೋರ್ನೋ ಯಾವ್ದ್ರಿ, ಕೋರ್ನೋ 1838ರಲ್ಲಿ, ಎರಡನೇದು ಬಟ್ರಾಂಗ್ ಇದು 1883. ಮೂರನೇ ಬೆಲೆ ನಾಯಕತ್ವ ಮಾದರಿ ಅಂತಲೂ ಹೇಳಿದೆ. ಹೈನಿ ವಚ್ವಾನ್, ಇದು 1934ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ನೋಡಿ, ಇದು ಬ್ರಟ್ಲ್ಯಾಂಡ್ ಮಾದರಿ 1939, ಎಡ್ವರ್ತ್ ಮಾದರಿ 1897, ಉತ್ಪಾದನೆ ಸಾಮರ್ಥ್ಯದ ಬೆಲೆಯ ಸ್ಪರ್ಧೆ. ಡಿಯೋಪಲಿ ಮಾದರಿ ಅಂದರೆ ಎರಡು ಸಂಸ್ಥೆಗಳು, ಅಂದರೆ ಕೋರ್ಮೋ 1838ರಲ್ಲಿ ಮತ್ತು ಬ್ರಟ್ಲ್ಯಾಂಡ್ 1883ರಲ್ಲಿ. ಬೆಲೆ ನಾಯಕತ್ವ ಮಾದರಿ ಅಂದರೆ ಹೈನಿ ಚವಾನ್ 1934ರಲ್ಲಿ. ಇದರಲ್ಲಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಬ್ರಟ್ಲ್ಯಾಂಡ್ ಮಾದರಿ ಈ ಒಂದು ಪ್ರತಿಸ್ಪರ್ಧಿಯ ಬೆಲೆ ಸ್ಥಿರವಾಗಿರುತ್ತದೆ ಎಂದು ಭಾವಿಸುತ್ತಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, 46ನೇದು. ಯಾವುದೇ ಅಂಶದಿಂದ ಗಳಿಸಿದ ಆರ್ಥಿಕ ಬಾಡಿಗೆಯು ಅದರ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಯಾವುದಾಗಿದ್ದರೆ ಅತ್ಯಧಿಕವಾಗಿರುತ್ತದೆ ಅಂತ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಅದರಲ್ಲಿ ಎ 0, ಬಿ 0 ಮತ್ತು 1ರ ನಡುವೆ, ಸಿ 1ಕ್ಕೆ ಸಮ, ಡಿ ಅನಂತ ಅಂತಕ್ಕಂಥದ್ದು. ನೋಡಿ 0 ಅಂತಂತಂದರೆ ಹೌದಾ, 0 ಮತ್ತು 1ರ ನಡುವೆ, 0 ಮತ್ತು 1ರ ನಡುವೆ ಹೌದಾ. 1ಕ್ಕೆ ಸಮ ಅಂತಂದರೆ ಈ ಒಂದೇನದ 1ಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದು. ಅನಂತ ಅಂತಂದರೆ ಇಂಡಿಫಿನಿಯೆಂಟ್ ಅಂತ ಕರಿತೀವಿ. ಇದಕ್ಕೆ ನಾವು ಅನಂತ ಅಂದರೆ ಬಹಳಷ್ಟು ಅಂತಕ್ಕಂಥದ್ದು ಸೂಚಿಸ್ತದೆ. ಆದರೆ ಈ ಒಂದು ಗಳಿಸಿದ ಆರ್ಥಿಕ ಬಾಡಿಗೆ ಅಂತಂದರೆ 0 ಸರಿಯಾಗಿರ್ತಕ್ಕಂಥ ಉತ್ತರ ಇದು ಆಗಿರ್ತಕ್ಕಂಥದ್ದು. ಈ ರೀತಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇರ್ತಕ್ಕಂಥದ್ದು. ನೆಕ್ಸ್ಟು ಪ್ರಶ್ನೆ ನಂಬರ್ ನೋಡಿ, ಮುಂದುವರೆದು 47ನೇ ಪ್ರಶ್ನೆ. ಈ 47ನೇ ಪ್ರಶ್ನೆಯಲ್ಲಿ ಕೆಳಗಿನ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಗುರುತು ಮಾಡಲಾಗಿದೆ. ಫಸ್ಟ್ ಪ್ರತಿಪಾದನೆ ಎ ನೋಡಿ ಏನು ಹೇಳುತ್ತದೆ. ಸಾರ್ವಜನಿಕ ಉಪಯುಕ್ತತೆಗಳು ಲಾಭವನ್ನು ಹೆಚ್ಚಿಸುವ ನೀತಿಯನ್ನು ಆರಿಸುವುದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು.
ಹೌದಾ? ಇದು ಒಂದು ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಲಾಭ ಹೆಚ್ಚಿಸಿಕೊಳ್ಳುವುದು ಸಾರ್ವಜನಿಕರ ಉಪಯುಕ್ತತೆ ಅಲ್ಲ ಅಂತ ಸರಿ. ಕಾರಣ 6 ಇದು ಸಾಮರ್ಥ್ಯದ ಕಡಿಮೆ ಬಳಕೆಗೆ ಕಾರಣವಾಗುತ್ತದೆ ಅಂತ ಹೇಳಿರ್ತಕ್ಕಂಥದ್ದು. ಇವೆರಡರ ಪ್ರತಿಪಾದನೆ ಕಾರಣ ಮೇಲಿನ ಹೇಳಿಕೆಯ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಕ್ವಶನ್ ಮಾರ್ಕ್ ಕೇಳಿದ್ದಾರೆ. ಅದರಲ್ಲಿ ಎ ಮತ್ತು ಆರ್ ಎರಡೂ ಸರಿ ಮತ್ತು ಎ ಆರಿನ ಸರಿಯಾದ ವಿವರಣೆ ಅಂತ. ಬಿ ಎ ಮತ್ತು ಆರ್ ಎರಡೂ ಸರಿ ಆದರೆ ಎ ಆರ್ ಎನ ಸರಿಯಾದ ವಿವರಣೆ ಅಲ್ಲ ಅಂತ. ಇದು ಸರಿ ಅಂತ ಹೇಳಿರ್ತಕ್ಕಂಥದ್ದು. ಸಿ ಎ ನಿಜ ಆದರೆ ಆರ್ ತಪ್ಪು. ಡಿ ಎ ತಪ್ಪು ಆದರೆ ಆರ್ ನಿಜ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಈ ಒಂದು ಡೆಫಿನಿಷನ್ ಇಲ್ಲಿ ನಾವು ತಿಳ್ಕೊಂಡಿದ್ದಾನೆ. ಸಾರ್ವಜನಿಕ ಉಪಯುಕ್ತತೆ ಲಾಭವನ್ನು ಹೆಚ್ಚಿಸುವ ನೀತಿ ಅನುಸರಿಸುವುದಿಲ್ಲ. ಯಾಕಂದರೆ ಇದು ಸರಿ, ಆದರೆ ಇದರ ಸಾಮರ್ಥ್ಯದ ಕಡಿಮೆ ಬಳಕೆಗೆ ಕಾರಣವಾಗುತ್ತದೆ ಅನ್ನೋದೇ ಆರ್ ಅಂತಕ್ಕಂಥದ್ದು ತಪ್ಪಾಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 48ನೇ ನೋಡಿ. ನೀತಿಯ ಬದಲಾವಣೆಯು ಯಾವ ಸಾಧ್ಯತೆಯಲ್ಲಿ ನಿರ್ದಿಷ್ಟ ಆರ್ಥಿಕ ಸ್ಥಿತಿಯು ಪ್ಯಾರೆಟೋ ಅತ್ಯುತ್ತಮವಾಗಿರುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, ಪ್ಯಾರೆಟೋ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಎ ಯಾರನ್ನಾದರೂ ಉತ್ತಮಗೊಳಿಸಿ ಮತ್ತು ಯಾರನ್ನಾದರೂ ಕೆಟ್ಟದಾಗಿ ಮಾಡಿದ್ದರೆ ಇದು ಒಂದು. ಹೌದಾ? ಬಿ ಎಲ್ಲರನ್ನೂ ಉತ್ತಮಗೊಳಿಸಿದರೆ. ಸಿ ಯಾರನ್ನಾದರೂ ಉತ್ತಮಗೊಳಿಸಿ ಮತ್ತು ಇತರರೆಲ್ಲರನ್ನೂ ಕೆಟ್ಟದಾಗಿ ಮಾಡಿದರೆ. ಡಿ ಯಾರನ್ನಾದರೂ ಕೆಟ್ಟದಾಗಿ ಮಾಡದೆ ಯಾರನ್ನಾದರೂ ಉತ್ತಮಗೊಳಿಸದೆ ಅಂತ ಈ ರೀತಿ ಹೇಳಿದೆ. ಆದರೆ ಪ್ಯಾರೆಟೋ ಅವರು ಹೇಳಿರ್ತಕ್ಕಂಥದ್ದು ಈ 4ರಲ್ಲಿ ಈ ಒಂದು ಡಿ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಯಾರದನ್ನು ಕೆಟ್ಟದಾಗಿ ಮಾಡದೆ ಯಾರನ್ನಾದರೂ ಉತ್ತಮಗೊಳಿಸಿದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಪಟ್ಟಿ 1 ಅನ್ನು ಮತ್ತು ಪಟ್ಟಿ 2ನೊಂದಿಗೆ ಹೊಂದಿಸಿ ಮತ್ತು ಪಟ್ಟಿ ಕೆಳಗೆ ನೀಡಿರುವ ಕೋಡನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿರ್ತಕ್ಕಂಥ ಪಟ್ಟಿ 1 ಪಟ್ಟಿ 2ರಲ್ಲಿ. ಇಲ್ಲಿ ಎ ಕಾರ್ಡಿನಲಿಸ್ಟ್ ಮಾನದಂಡಗಳು, ಬಿ ಸಮಾಜ ಕಲ್ಯಾಣದ ಕಾರ್ಯದ ಮಾನದಂಡಗಳು, ಸಿ ಪರಿಹಾರದ ಮಾನದಂಡಗಳು, ಡಿ GDP ಮಾನದಂಡಗಳು ಅಂತ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಇಲ್ಲಿ ನೋಡಿ, ಫಸ್ಟ್ ಒನ್ ಎದಲ್ಲಿ ಒಂದನೇದು ಕಾರ್ನಲಿಸ್ಟ್ ಮಾನದಂಡಗಳು ಅನ್ನೋ ಹಾಗಿದ್ರೆ ಇದು ಯಾರು ಹೇಳ್ತಾರೆ ಅಂತಂತಂದರೆ JS ಮಿಲ್, ಜಾನ್ JS ಮಿಲ್. ಇವರು 1884ರಲ್ಲಿ ಹೌದಾ 1884ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂತ ಗ್ರಂಥ ಬರೆದಿರ್ತಾರೆ. ಅದಕ್ಕೆ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂತ. ಇದು ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅದೇ ಸಮಾಜದ ಕಲ್ಯಾಣ ಕಾರ್ಯ ಮಾನದಂಡ ಇದು ಬರ್ಗನ್ಸ್, ಇದು ಸರಿಯಾಗಿರ್ತಕ್ಕಂಥದ್ದು. ಇವ್ರು ಏನು ಬರೀತಾರೆ ಅಂತಂದರೆ 1938ರಲ್ಲಿ ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಅಂತ ಫಂಡ್, ಸೋಷಿಯಲ್ ವೆಲ್ಫೇರ್ ಫಂಡ್ ಅಂತ ಬರ್ನರ್ಸ್ ಬರೀತಕ್ಕಂಥದ್ದು. ನೆಕ್ಸ್ಟ್ ಪರಿಹಾರ ಮಾನದಂಡ ಕಾಲ್ಡರ್ಸ್. ಇವರು 1957ರಲ್ಲಿ ಕಾಲ್ಡರ್ಸ್ ಗ್ರೋತ್ ಮಾಡೆಲ್ ಅಂತ ಬರೀತಾರೆ. ಹೌದಾ?
ಹೋಲ್ಡರ್ಸ್ ಗ್ರೋತ್ ಮಾಡೆಲ್. ಅದೇ ರೀತಿಯಾಗಿ GDP ಮಾನದಂಡ ಅನ್ನು ಹಾಕಿದರೆ ಇಲ್ಲಿ 1776ರಲ್ಲಿ ದ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥದ್ದು ಆಡಮ್ ಸ್ಮಿತ್ ಅವರು ಬರೆದಿರ್ತಕ್ಕಂಥ ಗ್ರಂಥ. ಈ ರೀತಿಯಾಗಿ ಇವುಗಳ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿದರೆ ಇಲ್ಲಿ ಸಿ ಆಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಇಲ್ಲಿ. ಓಕೆನಾ? ನೆಕ್ಸ್ಟು ಕ್ವಶನ್ ನಂಬರ್ 50 ನೋಡಿ. 50ರಲ್ಲಿ ಪ್ರಶ್ನೆ ಏನು ಕೇಳಿರ್ತಕ್ಕಂಥದ್ದು, ಕ್ವಶನ್ ನಂಬರ್ 50 ಪ್ರತಿಕೂಲ ಆಯ್ಕೆಯು ಯಾವಾಗ ಸಂಭವಿಸಬಹುದು ಅಂತ ಕೇಳಿರ್ತಕ್ಕಂಥದ್ದು. ಈ ಪ್ರತಿಕೂಲ ಆಯ್ಕೆಯು ನೋಡಿ, ಎ ವಹಿವಾಟಿನಲ್ಲಿ ಭಾಗಿಯಾಗಿರುವ ಎಲ್ಲ ವ್ಯಕ್ತಿಗಳು ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವಾಗ, ಬಿ ಒಬ್ಬ ವ್ಯಕ್ತಿಯು ಇತರರಿಗೆ ಲಭ್ಯವಿಲ್ಲದ ಮಾಹಿತಿಯನ್ನು ಹೊಂದಿರುವಾಗ, ಸಿ ಒಪ್ಪಂದದ ನಂತರ ಪ್ರೋತ್ಸಾಹಗಳು ಕಾರ್ಮಿಕರ ಕುಗ್ಗುವಿಕೆಗೆ ಕಾರಣವಾಗುವಾಗ, ಡಿ ನಿರ್ದಿಷ್ಟ ಉತ್ಪನ್ನಗಳ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇಲ್ಲದಾಗ ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಿದೆ ಅಂತಂದರೆ ಬಿ ನೋಡಿ, ಒಬ್ಬ ವ್ಯಕ್ತಿಯು ಇತರರಿಗೂ ಲಭ್ಯವಿಲ್ಲದ ಮಾಹಿತಿಯನ್ನು ಹೊಂದಿದ್ದಾಗ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ NNP ಇದಕ್ಕೆ ಸಮನಾಗಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಈ NNP ಅಂತಂತಂದರೆ ಗೊತ್ತಿರಬೇಕು ನಮಗೆ, ಈ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದಕ್ಕೆ ಪ್ರಾಡಕ್ಟ್ ಅಂತಂದರೆ ನಿವ್ವಳ ದೇಶೀಯ ಉತ್ಪನ್ನ. ಹೌದಾ? ನಿವ್ವಳ ದೇಶೀಯ ಉತ್ಪನ್ನ. ಇದರಲ್ಲಿ ನೋಡಿ, ಎ GNP ಪ್ಲಸ್ ಸವಕಳಿ. GNP ಅಂತಂತಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇಲ್ಲಿ ಬರೀತಾರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇಲ್ಲಿ ಪ್ಲಸ್ ಅಂತಕ್ಕಂಥದ್ದು ಕೇಳಿದ್ದಾರೆ ಏದು. ಬಿ ಗ್ರಾಸ್ ನ್ಯಾಷನಲ್ ಪ್ಲಸ್ ರಫ್ತುಗಳು, ಗ್ರಾಸ್ ನ್ಯಾಷನಲ್ ಮೈನಸ್ ಸವಕಳಿ. ಡಿದು NEP ಅಂತಂದರೆ ನೆಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದಕ್ಕೆ ಯಾವುದ್ರಿ? ನೆಟ್ ಪ್ರಾಡಕ್ಟ್. ಇದ್ರೂ ಕೂಡ ಮೈನಸ್ ರಫ್ತುಗಳಂತ ಹೇಳಿದ್ದಾರೆ. ಆದರೆ NNP ಕಂಡುಹಿಡಿಬೇಕಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ GNPಯಲ್ಲಿ ನಾವು ಮೈನಸ್ ಮಾಡಬೇಕು. ಸವಕಳಿ ವೆಚ್ಚ ಕಳೆದಾಗ ನಮಗೇನು ಸಿಗ್ತದೆ ಅಂತಂದರೆ NNP ಸಿಗ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ 52ನೇದು. ಬಹುಶಃ ಕೇನ್ಸಿಯನ್ನರ ಅರ್ಥಶಾಸ್ತ್ರದ ಅತ್ಯಂತ ಮುಖ್ಯವಾದ ಸೂಚ್ಯಾರ್ಥವೆಂದರೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಆರ್ಥಿಕತೆಯು ತನ್ನಿಂದ ತಾನೇ ಪೂರ್ಣ ಉದ್ಯೋಗದ ಕಡೆಗೆ ಒಲವು ತೋರುತ್ತದೆ. ಬಿ ಆರ್ಥಿಕತೆಯು ಕಾರ್ಯಾಚರಣೆಗಳಲ್ಲಿ ಸರ್ಕಾರವು ಹಸ್ತಕ್ಷೇಪ ಮಾಡಬಾರದು. ಸಿ ಆರ್ಥಿಕತೆಯು ಯಾವಾಗಲೂ ಸಮತೋಲನ ಉತ್ಪಾದನೆ ಕಡೆಗೆ ಒಲವು ತೋರುತ್ತದೆ. ಡಿ ನಿರುದ್ಯೋಗ ಸಮತೋಲನದ ಆರ್ಥಿಕತೆಯು ಸ್ಥಗಿತವಾಗಬಹುದು ಅಂತ ಈ ಒಂದು 4 ಕ್ವಶನ್ಸನ್ನು ಕೇಳಿರ್ತಕ್ಕಂಥದ್ದು. ಈ 4ರ ಒಂದು ಬಹು ಆಯ್ಕೆಯಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದು ಹೋದರೆ ಇಲ್ಲಿ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನಿರುದ್ಯೋಗ ಸಮತೋಲನದಲ್ಲಿ ಆರ್ಥಿಕತೆಯು ಸ್ಥಿರವಾಗಬಹುದು ಅಂತಕ್ಕಂಥದ್ದು ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ 53ನೇದು. ಬಳಕೆಯ ಜೀವನ ಚಕ್ರ ಸಿದ್ಧಾಂತದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಅಂತ
ಹೇಳಿದ್ದು. ಇದು 1936ರಲ್ಲಿ ಹೌದಾ 1936ರಲ್ಲಿ ಈ ಒಂದು ಬಳಕೆ ಜೀವನ ಚಕ್ರ ಸಿದ್ಧಾಂತ ಪರಿಕಲ್ಪನೆ 1936ರಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಅದರಲ್ಲಿ ನೋಡಿ ಎ ಆಪ್ಷನ್ ಡ್ಯೂಸೆನ್ಬರಿ. ಈ ಡ್ಯೂಸೆನ್ಬರಿ ಅಂತಂತಂದು ಹೋದರೆ ಇವರು ಇನ್ಕಮ್ ಸೇವಿಂಗ್ ಆ್ಯಂಡ್ ದ ಥಿಯರಿ ಆಫ್ ಕನ್ಸಂಪ್ಷನ್ ಬಿಹೇವಿಯರ್ ಅಂತ ಹೇಳಿದ್ದು. ಇದು 1949ರಲ್ಲಿ. ಬಿದು ಆ್ಯಂಡೋ ಮತ್ತು ಮೊದ್ಗಿಲಯಾನಿ ಅಂತ. ಸಿದು ಫ್ರಿಡ್ಮ್ಯಾನ್. ಈ ಫ್ರಿಡ್ಮ್ಯಾನ್ ಅವರು 1957ರಲ್ಲಿ ಪರ್ಮನೆಂಟ್ ಇನ್ಕಮ್ ಹೈಪೋಥಿಸಿಸ್ ಅಂತ ಬರೆದಿರ್ತಾರೆ ಅವರು ಸಿದ್ಧಾಂತ. ನೆಕ್ಸ್ಟ್ ಡಿದು ಎ ಸಿ ಪಿಗೋ 1920ರಲ್ಲಿ ವೆಲ್ಫೇರ್ ಎಕನಾಮಿಕ್ಸ್ ಬರೀತಾರೆ ಇವರು. ಇವ್ರ ಕೃತಿ ಹೆಸರು ಏನನ್ನು ಹೋಗಿದರೆ ವೆಲ್ಫೇರ್ ಎಕನಾಮಿಕ್ಸ್. ಆದರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದರೆ ಈ ಬಳಕೆ ಜೀವನ ಚಕ್ರ ಸಿದ್ಧಾಂತ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಬಿ ಸರಿಯಾಗಿರ್ತಕ್ಕಂಥದ್ದು ಆ್ಯಂಡೋ ಮತ್ತು ಮೊದ್ಗ್ಲಿಯಾನಿ ಅಂತಕ್ಕಂಥವ್ರು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 54ನೇ ಸ್ವಾಯತ್ತ ಹೂಡಿಕೆಯು ಯಾವುದರ ಆದಾಯ ಮಟ್ಟದೊಂದಿಗೆ ಬದಲಾಗುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಸ್ವಾಯತ್ತ ಹೂಡಿಕೆಯು ಇದನ್ನು ಯಾರು ಹೇಳಿದ್ದಾರೆ ಅಂತಂದರೆ ಜೆ.ಎಮ್. ಕೀನ್ಸ್ ಅಂತ ಹೇಳ್ಬೋದು. ಜೆ.ಎಮ್. ಕೀನ್ಸ್ ಹೌದಾ. ಕೀನ್ಸ್ ಇದು ಯಾವಾಗಂದರೆ 1936ರಲ್ಲಿ. ಅದು ಜಾನ್ ಮೆನಾರ್ಡ್ ಕೀನ್ಸ್ ಅಂತ ಇದರ ಫುಲ್ ಫಾರ್ಮ್ ಬಂದುಬಿಟ್ಟು. ಇದರಲ್ಲಿ ಒಂದನೇದು ನೋಡಿ ನೇರ ಅನುಪಾತ, ಎರಡನೇದು ಘಾತೀಯ ಅನುಪಾತ, ಸಿದು ವಿಲೋಮ ಅನುಪಾತ, ಡಿ ಆದಾಯದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೋಗಿದ್ರೆ ಆದಾಯದೊಂದಿಗೆ ಯಾವುದು ಸಂಬಂಧ ಹೊಂದಿಲ್ಲ ಅಂತಲೂ ಹೋಗಿದ್ರೆ ಈ ಒಂದು ಡಿ ಉತ್ತರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದಾಗಿದೆ. ಹೌದಾ. ನೆಕ್ಸ್ಟ್ ಪ್ರಶ್ನೆ 55ನೇದು ಸರ್ಕಾರದ ಖರ್ಚು ಮತ್ತು ತೆರಿಗೆಗಳಲ್ಲಿ ಸಮಾನ ಬದಲಾವಣೆಗಳ ಗುಣಕ ಪರಿಮಾಣವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ನೋಡಿ ಎ ತೆರಿಗೆ ಗುಣಕ, ಬಿ ಉದ್ಯೋಗ ಗುಣಕ, ಸಿ ವ್ಯಾಪಾರ ಗುಣಕ, ಡಿ ಸಮತೋಲಿತ ಬಜೆಟ್ ಗುಣಕ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಹೋದರೆ ಡಿ ಸಮತೋಲಿತ ಬಜೆಟ್ ಗುಣಕವಾಗಿರ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಈ ರೀತಿ ಇವತ್ತು ಇಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು. ತಾವುಗಳು ಇದರ ಸದುಪಯೋಗ ಪಡ್ಕೊಳ್ತೀರಿ ಅಂತಕ್ಕಂಥ ಭಾವಿಸಿ ನನಗೆ ವಿಡಿಯೋ ಮಾಡಿ ತಮಗೆ ನನ್ನ ಕ್ಲಾಸನ್ನು ಇಷ್ಟವಾಗಿದ್ದಾದರೆ ತಾವುಗಳು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆ ಏನಾದರೂ ಇದರಲ್ಲಿ ಸಂಶಯಗಳಿದ್ದರೆ ಮತ್ತೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು.